ಹಾಯ್ ಹಲೋ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಚ್ಚಾ ಐಶ್ ರೊಮ್ಯಾಂಟಿಕ್ ಪ್ರೇಮಕತೆ ಭಾಗ 24. ಈಗ ಅಳುವಂಥದ್ದೇನಾಯಿತು? ನನಗೆ ಹೊಡೆದು ನೀನು ಅಳ್ತಿದ್ಯಲ್ಲ, ನೋವಾದ್ದು ನನಗೆ, ನೀನು ಅಳ್ತಾ ಇದೆಯಲ್ಲ. ನಾನೀಗಲೇ ಏನು ಹೇಳಲಾರೆ. ನಿನ್ನ ಕಳ್ಕೊಂಡ್ರೆ ನಾನು ಜೀವಂತವಾಗಿ ಇರ್ತೀನಿ ಅಂದ್ಕೊಂಡ್ಯಾ? ಒಂದು ಕ್ಷಣ ನಾನೆಷ್ಟು ಹೆದರಿದೆ ಅಂತ ನಿನಗೆ ಗೊತ್ತಾ? ಹೇಳಿದಳು ಇಚ್ಚಾ. ಅವಳನ್ನು ಹತ್ತಿರ ಕೆಳೆದು ತುಟಿಗೊಂದು ಹೂಮುತ್ತನ್ನಿತ್ತ ಆಯುಷ್. ಇಚ್ಚಾಳ ಮೈ ರೋಮಾಂಚನವಾಯಿತು. ನೀನು ತುಂಬ ಒರಟ ಅನ್ನಿಸ್ತಿದೆ. ನಾನು ಒರಟ ಇರಬಹುದು, ಆದರೆ ನನ್ನ ಹೃದಯ ತುಂಬ ಸಾಫ್ಟ್ ಇಚ್ಚಾ. ಹಾಗಾದರೆ ನಿನ್ನ ಬಿಡೋ ಪ್ರಶ್ನೆಯೇ ಇಲ್ಲ. ನಿನ್ನ ಫ್ರೆಂಡ್ ಎಲ್ಲ ಇಲ್ಲಿ ಬರಲಿ, ನಾನು ಹೀಗೆ ನಿನ್ನ ಮುದ್ದು ಮಾಡ್ತಾನೇ ಇರ್ತೀನಿ. ಮುಜೆ ಕುಚ್ ಕುಚ್ ಹೋತಾ ಹೇ. ಅವನೆದೆಯಲ್ಲಿ ಮುಖ ಹುದುಗಿಸಿಕೊಳ್ಳುತ್ತಾ ಮೆಲ್ಲನೆ ಉಸಿರಿದಳು ಇಚ್ಚಾ. ಇಚ್ಚಾ, ನನಗೆ ಕರೆಕ್ಟಾಗಿ ಆನ್ಸರ್ ಬೇಕು. ನಿಂಗೆ ನನ್ನ ಕಂಡ್ರೆ ಯಾವ ಭಾವನೆ ಇದೆ ಅಂತ ಹೇಳು, ಆವಾಗ ನಾನು ನಿನ್ನ ಬಿಡ್ತೀನಿ. ಇಲ್ಲಾಂದರೆ ಈ ಬಂಧನದಿಂದ ಬಿಡುಗಡೆನೇ ಇಲ್ಲ. ಹೀಗೆ ಇರೋದು. ಅವನು ಅಪ್ಪುಗೆ ಬಿಗಿಗೊಳಿಸಲಾರಂಭಿಸಿದ. ಅದು ಇಲ್ಲೆಲ್ಲ ಹೇಳೋಕ್ಕಾಗಲ್ಲ. ರೈಟ್ ಟೈಮ್ ರೈಟ್ ಪ್ಲೇಸ್ ಅಲ್ಲಿ ಹೇಳ್ತೀನಿ. ಇಚ್ಚಾಳ ಅಕ್ಕ ಪ್ರೀತಿಸಿ ತೊಂದರೆಗೆ ಸಿಕ್ಕಿ ಹಾಕಿಕೊಂಡಿದ್ದಳಲ್ಲ, ಆದ್ದರಿಂದ ಇಚ್ಚಾಗೆ ಹಾಗೆ ಹೇಳಲು ಧೈರ್ಯವೇ ಇರಲಿಲ್ಲ. ತಂದೆ ನನ್ನನ್ನು ನಂಬಿ ಕಳಿಸಿದ್ದಾರೆ, ಅವರಿಗೆಂದೂ ಮೋಸ ಮಾಡಬಾರದು ಎಂಬುದು ಇಚ್ಚಾಳ ಆಶಯವಾಗಿತ್ತು. ಪ್ಲೀಸ್ ನನ್ನ ಬಿಟ್ಬಿಡು. ನೀನು ಹೀಗೆಲ್ಲ ಮಾಡ್ತೀಯಂತ ಗೊತ್ತಿದ್ರೆ ನಾನು ಬರ್ತಾನೆ ಇರಲಿಲ್ಲ. ನಾನು ಏಕಾಂಗಿಯಾಗಿ ಅವನ ಜೊತೆ ಉಳಿಯಬಾರದಾಗಿತ್ತು ಎನಿಸಿತು ಇಚ್ಚಾಗೆ. ಇದೇ ಸರಿಯಾದ ಜಾಗ. ಇಚ್ಚಾ, ಪ್ಲೀಸ್ ಒಂದ್ಸತಿ ನಿನ್ನ ಬಾಯಿಂದ ಕೇಳಬೇಕು ಅಂತ ಆಸೆ. ನಾನು ನಿನಗೆ ಏನಾಗಬೇಕು ಅದಾದರೂ ಹೇಳು. ಪ್ಲೀಸ್ ನನ್ನ ಹಾಗೆ ಗೋಳು ಹೊಯ್ಕೋಬೇಡ. ನನ್ನ ಪರಿಸ್ಥಿತಿನ ಸ್ವಲ್ಪ ಅರ್ಥ ಮಾಡ್ಕೊ. ಈಗೀಗ ನೀನು ತುಂಬ ಕಾಟ ಕೊಡ್ತೀಯ. ನಿನ್ನ ಕಾಟ ಜಾಸ್ತಿ ಆಗ್ತಾ ಇದೆ. ಹಾಗಾದರೆ ನಾನು ಈ ಪ್ರಪಾತಕ್ಕೆ ಬೀಳ್ತೀನಿ. ಆಮೇಲೆ ನಿನಗೆ ಗೋಳು ಹೊಯ್ಕೊಳ್ಳೋರು ಯಾರೂ ಇಲ್ಲ. ಶಾಶ್ವತವಾಗಿ ನನ್ನ ಕಾಟನೂ ತಪ್ಪುತ್ತದೆ. ಅವನು ಕೆಳಗೆ ಬಗ್ಗಿ ನೋಡಿದ. ಅವನಿನ್ನೇನು ಬಿದ್ದೇ ಬಿಡುತ್ತಾನೆ ಎಂದೆನಿಸಿ ಇಚ್ಚಾ ಅವನನ್ನು ಬಲವಾಗಿ ಹಿಂದಕ್ಕೆ ಎಳೆದುಕೊಂಡಳು. ಅವಳು ಎಳೆದ ರಭಸಕ್ಕೆ ಅವಳ ಮೇಲೆ ಅವನು ಬಿದ್ದುಬಿಟ್ಟ. ಅವಳು ತುಂಬ ಭಯಗೊಂಡಿದ್ದಳು. ಇಚ್ಚಾ ಭಯದಿಂದ ನಡುಗುತ್ತಿದ್ದಳು. ಆಯುಷ್ ಅವಳ ಮುಖವನ್ನು ನೋಡಿದ. ಬೆದರಿದ ಹರಿಣಿಯಂತಾಗಿ ಬಿಟ್ಟಿದ್ದಳು ಇಚ್ಚಾ. ಅವಳ ಕಣ್ಣುಗಳು ತುಂಬಿ ಹರಿಯುತ್ತಿದ್ದವು. ಅವನು ತುಂಟ ನೋಟದಿಂದ ಅವಳನ್ನು ನೋಡುತ್ತಾ ಕೇಳಿದ, ನನಗೂ ನಿಂಗೂ ಯಾವುದೇ ಸಂಬಂಧ ಇಲ್ಲ ಅಂತ ಅಂದಮೇಲೆ ನನಗೇನಾದರೆ ನಿಂಗೇನು? ಈಗ ಇಚ್ಚಾ ಕೋಪದಿಂದ ಅವನ ಬೆನ್ನಿಗೆ ದಬದಬನೆ ಗುದ್ದಿದಳು. ಬಳಿಕ ಬಿಕ್ಕಿ ಬಿಕ್ಕಿ ಅಳತೊಡಗಿದಳು. ಈಗ ಅಳುವಂಥದ್ದೇನಾಯಿತು? ನನಗೆ ಹೊಡೆದು ನೀನು ಅಳ್ತಿದ್ಯಲ್ಲ, ನೋವಾದ್ದು ನನಗೆ, ನೀನು ಅಳ್ತಾ ಇದೆಯಲ್ಲ, ಹೇಳಿದ ಆಯುಷ್. ನಾನೀಗಲೇ ಏನು ಹೇಳಲಾರೆ. ನಿನ್ನ ಕಳ್ಕೊಂಡ್ರೆ ನಾನು ಜೀವಂತವಾಗಿ ಇರ್ತೀನಿ ಅಂದ್ಕೊಂಡ್ಯಾ? ಒಂದು ಕ್ಷಣ ನಾನೆಷ್ಟು ಹೆದರಿದೆ ಅಂತ ನಿನಗೆ ಗೊತ್ತಾ? ಅವಳನ್ನು ಹತ್ತಿರ ಕೆಳೆದು ತುಟಿಗೊಂದು ಹೂಮುತ್ತನ್ನಿತ್ತ ಆಯುಷ್. ಇಚ್ಚಾಳ ಮೈ ಇಡೀ ರೋಮಾಂಚನವಾಯಿತು. ಬಳಿಕ ಅವಳ ಕಿವಿಯಲ್ಲಿ ಪಿಸುಗುಟ್ಟಿದ, ನನಗೆ ನೀನು ಬೇಕು ಇಚ್ಚಾ, ಕೇವಲ ನೀನು ಮಾತ್ರ ಬೇಕು. ನೀನಿಲ್ಲದ ಬದುಕು ಊಹಿಸೋಕ್ಕೂ ಸಾಧ್ಯವಿಲ್ಲ ನನ್ನಿಂದ. ಅದು ನನಗೆ ಅಕ್ಕನ ಇನ್ಸಿಡೆಂಟ್ ಆದಮೇಲೆ ತುಂಬ ಭಯ ಆಗುತ್ತೆ. ನನ್ನಿಂದಾಗಿ ಮನೆ ಮಾನ ಮರ್ಯಾದೆ ಹೋಗಬಾರ್ದು ಅಂತ ಉತ್ತರಿಸಿದಳು ಇಚ್ಚಾ. ಅದು ನನಗೂ ಗೊತ್ತು. ನಾನು ಯಾವತ್ತೂ ನಿನ್ನ ಕೈ ಬಿಡಲ್ಲ ಇಚ್ಚಾ. ನಿನಗೆ ನನ್ನ ಮೇಲೆ ಅಷ್ಟೊಂದು ನಂಬಿಕೆ ಇಲ್ಲದಿದ್ದರೆ ಹೃದಯ ಬಿಚ್ಚಿ ತೋರಿಸ್ತೀನಿ. ಅಲ್ಲಿ ನಿನ್ಗಲ್ದೆ ಬೇರೆ ಯಾರಿಗೂ ಸ್ಥಾನ ಇಲ್ಲ. ಈಗಲೇ ಬೇಕಾದರೂ ನಾನು ಮದುವೆ ಆಗೋಕ್ಕೆ ರೆಡಿಯಾಗಿದ್ದೀನಿ. ಆದರೆ ಅದಕ್ಕೆ ನೀನೇ ಒಪ್ತಾ ಇಲ್ಲ. ನಿನ್ನ ಹೃದಯ ಈಗಲೂ ಆಯುಷ್ ಆಯುಷ್ ಅಂತಾನೆ ಹೊಡೆದುಕೊಳ್ಳುತ್ತಿರೋದು. ಮತ್ತೆ ಎಲ್ಲರೂ ನಿನ್ನ ಅಕ್ಕನ ಲವರ್ ಥರ ಇರಲ್ಲ. ಈ ಪ್ರಪಂಚದಲ್ಲಿ ಒಳ್ಳೆಯವರು ಕೆಟ್ಟವರು ಎರಡು ರೀತಿಯ ಜನರು ಇರ್ತಾರೆ. ಅಷ್ಟರಲ್ಲಿ ಅಲ್ಲಿ ಆವರಿಸಿಕೊಂಡಿದ್ದ ಮೋಡವೆಲ್ಲ ಕಳೆದು ಎಳೆ ಬಿಸಿಲು ಮೂಡಿತು. ಈ ಬ್ರಹ್ಮಗಿರಿಯ ನೆನಪು ಜೀವನದಲ್ಲಿ ಅಚ್ಚಳಿಯದೆ ಉಳಿಯುವಂತೆ ಮಾಡಿತ್ತು ಅವರಿಬ್ಬರಿಗೂ. ಇವತ್ತು ನನಗಂತೂ ತುಂಬ ಖುಷಿಯಾಗಿದೆ ಆಯುಷ್, ಹೇಳಿದ. ಅಲ್ಲಿದ್ದ ಕಬ್ಬಿಣದ ಸ್ತಂಭವೇರಿ ಬ್ರಹ್ಮಗಿರಿಯ ವ್ಯೂ ನೋಡಿ ಹೊರಟರು. ಬಳಿಕ ಅಬ್ಬಿ ಫಾಲ್ಸ್, ರಾಜಾ ಸೀಟ್ ನೋಡಿಕೊಂಡು ಬಂದರು. ನಾಲ್ವರಿಗೂ ಇಂದಿನ ದಿನ ಅವಿಸ್ಮರಣೀಯವಾಗಿತ್ತು. ಇವತ್ತಿನ ದಿನ ಮರೆಯೋಕೆ ಸಾಧ್ಯ ಇಲ್ಲ. ಅಷ್ಟು ಚೆನ್ನಾಗಿತ್ತು. ಥ್ಯಾಂಕ್ಸ್ ಬ್ರೋ ಎಂದು ಹೇಳಿದಳು ಅನ್ವಿತಾ. ಥ್ಯಾಂಕ್ ಯು ಸೋ ಮಚ್. ದಿಶಾ ಕೂಡ ಧನ್ಯವಾದಗಳನ್ನು ಅರ್ಪಿಸಿದಳು. ಅಷ್ಟರಲ್ಲಿ ಸಂಜೆ ಕತ್ತಲು ಆವರಿಸಲಾರಂಭಿಸಿತ್ತು. ಸುತ್ತಾಡಿ ದಣಿದಿದ್ದರು. ಜೊತೆಗೆ ತಂದಿದ್ದ ತಿಂಡಿ ಯಾವಾಗಲೋ ಮುಗಿದು ಹೋಗಿತ್ತು. ಎಲ್ಲರಿಗೂ ಹೊಟ್ಟೆ ಹಸಿವಾಗಿತ್ತು. ಮಡಿಕೇರಿಯಲ್ಲಿ ಹೋಟೆಲೊಂದಕ್ಕೆ ಹೋದರು. ಅಷ್ಟರಲ್ಲಿ ಗುಡುಗು ಸಿಡಿಲು ಮಿಂಚಿನೊಂದಿಗೆ ಧಾರಾಕಾರವಾಗಿ ಮಳೆ ಸುರಿಯಲಾರಂಭಿಸಿತ್ತು. ಕರೆಂಟ್ ಹೋಗಿ ಪೂರ್ತಿ ಕತ್ತಲಾಗಿ ಬಿಟ್ಟಿತ್ತು. ತಿಂಡಿ ತಿಂದು ಅರ್ಧ ಗಂಟೆಯಾದರೂ ಹೋಟೆಲಿಂದ ಕಾರಿಗೆ ಬರಲಾಗುತ್ತಿಲ್ಲ. ಅಷ್ಟು ಮಳೆಯಿತ್ತು. ಜೊತೆಗೆ ಭಯಂಕರ ಗುಡುಗಿನ ಆರ್ಭಟ. ತಾವಿಲ್ಲಿ ಬಂದು ಸಿಕ್ಕಿ ಹಾಕಿಕೊಂಡೆವು ಎನಿಸಿತು. ಇಚ್ಚಾಗೆ ಅಲ್ಲಿಂದ ಮನೆಗೆ ಹೋದರೆ ಸಾಕು ಎನಿಸಿತ್ತು. ಹೇಗಾದರೂ ಮಾಡಿ ಮಳೆಯಲ್ಲೇ ಗಾಡಿ ಬಳಿ ಹೋಗೋಣ ಎಂದಳು ಇಚ್ಚಾ.
ಅಷ್ಟರಲ್ಲಿ ಬೆಳ್ಳಗೆ ಮಿಂಚೊಂದು ಮಿಂಚಿತ್ತು. ಗುಡುಗಿನ ಆರ್ಭಟ ಸಿಡಿಲು ತಮ್ಮ ಮೇಲೆ ಬೀಳುತ್ತವೇನೋ ಎನಿಸಿತ್ತು. ಈ ಮಳೆಗೆ ಒದ್ದೆ ಹಾಕ್ಕೊಂಡು ಎಲ್ಲಿಗೆ ಹೋಗೋದು? ಸಿಡಿಲಿನ ಆರ್ಭಟಕ್ಕೆ ಭಯ ಆಗುತ್ತೆ ನನಗೆ. ನಾನಂತೂ ಬರಲ್ಲ. ನಾನು ಇಲ್ಲೇ ಹೋಟೆಲಲ್ಲೇ ಉಳ್ಕೋತೀನಿ ಹೇಳಿದಳು ಅನ್ವಿತಾ. ಮಳೆಯಲ್ಲಿ ಹೋಗೋದು ಬೇಡ ಎಂದೇ ಎನಿಸಿತ್ತು. ಆದರೆ ಇಚ್ಛಾಗೆ ಮಾತ್ರ ರಾತ್ರಿ ಮನೆ ಸೇರಲೇಬೇಕೆಂಬ ತವಕ ಇದ್ದಿದ್ದು. ಈ ಮಳೆಗೆ ದಾರಿನೇ ಕಾಣ್ತಾ ಇಲ್ಲ. ಅಷ್ಟು ನೀರು ತುಂಬಿಕೊಂಡು ಬಿಟ್ಟಿದೆ. ಡ್ರೈವಿಂಗ್ ಮಾಡೋದು ತುಂಬ ಕಷ್ಟ. ಸದ್ಯಕ್ಕೆ ಮಳೆ ಬಿಡೋ ಸೂಚನೆಯೇ ಕಾಣಿಸ್ತಿಲ್ಲ. ಹೇಗೂ ಎಲ್ಲರೂ ಒಂದು ಸೆಟ್ ಡ್ರೆಸ್ ತಗೊಂಡು ಬಂದಿದ್ದೀವಲ್ಲ, ಇವತ್ತು ರಾತ್ರಿ ಇದ್ದು ನಾಳೆ ಅರ್ಲಿ ಮಾರ್ನಿಂಗ್ ಮೈಸೂರಿಗೆ ಹೊರಡೋಣ. ಈಗಲೇ ಹೋಟೆಲಲ್ಲಿ ರೂಮ್ ಬುಕ್ ಮಾಡಬೇಕು. ಇಲ್ಲಾಂದರೆ ಹೋಟೆಲಲ್ಲಿ ರೂಮ್ ಸಿಗದೇ ಇದ್ದರೆ ನಮ್ಮ ಹಾಗೆ ಸಿಕ್ಕಾಕೊಂಡಿರೋರು ತುಂಬ ಜನ ಇದ್ದಾರೆ. ಆಮೇಲೆ ಪ್ರಾಬ್ಲಮ್ ಆಗುತ್ತೆ. ಆಯುಷ್ ಹೋಗಿ ರೂಮ್ ಬುಕ್ ಮಾಡಿಕೊಂಡು ಬಂದ. ಇಲ್ಲಿ 2 ಡಬಲ್ ಬೆಡ್ರೂಮ್ ಸಿಕ್ತು. ನೀನ್ಯಾಕೆ ಅಷ್ಟೊಂದು ಆತಂಕ ಪಡ್ತೀಯಾ? ಈಗಲೇ ಕರೆ ಮಾಡಿ ನಿಮ್ಮಪ್ಪಂಗೆ ಹೇಳಿಬಿಡು. ನಾವು ಮಳೆಯಲ್ಲಿ ಸಿಕ್ಕಾಕಿಕೊಂಡು ಬಿಟ್ಟಿದ್ದೀವಿ. ಬರೋಕೆ ಸಾಧ್ಯ ಆಗ್ತಾ ಇಲ್ಲ. ನಾಳೆ ಬೆಳಗ್ಗೆ ಬರ್ತೀವಿ ಅಂತ. ಅಂಕಲ್ ಏನು ತಪ್ಪು ತಿಳಿದುಕೊಳ್ಳೋದಿಲ್ಲ ಹೇಳಿದಳು ಅನ್ವಿತಾ. ಇಚ್ಛಾ ತಕ್ಷಣವೇ ಕರೆ ಮಾಡಿ ತಂದೆಗೆ ತಿಳಿಸಿ ತಂದೆಯ ಒಪ್ಪಿಗೆ ಪಡೆದಿದ್ದು ಆಯಿತು. ಈಶ್ವರ್ಗೂ ಮಳೆಯಲ್ಲಿ ಬರುವುದು ಅಪಾಯ, ಹಿಂದೆ ಬರುವುದು ಬೇಡ, ನಾಳೆ ಬೆಳಿಗ್ಗೆ ಬಂದರೆ ಸಾಕು ಎಂದೇ ಹೇಳಿದ್ದರು. ಇಚ್ಛಾಳ ಸಿಟ್ಟೀಗ ಆಯುಷ್ ಕಡೆ ತಿರುಗಿತು. ನೀನು ಇಲ್ಲಿ ನೈಟ್ ಇರಬೇಕು ಅಂತ ಮೊದಲೇ ಪ್ಲ್ಯಾನ್ ಮಾಡಿಕೊಂಡಿದ್ದೆ ಅನಿಸುತ್ತೆ. ಅದಕ್ಕೆ ಅಲ್ವಾ ಎಲ್ಲರೂ ಒಂದು ಜೊತೆ ಡ್ರೆಸ್ ತಗೊಂಡು ಬನ್ನಿ ಅಂತ ಹೇಳಿದ್ದು. ನೀನು ಬೇಕು ಅಂತಾನೆ ಲೇಟ್ ಮಾಡಿದ್ದು. ನಿಂಗೆ ಇವತ್ತು ಇಲ್ಲಿ ಇರಬೇಕು ಅಂತ ಆಸೆ ಇತ್ತು. ನಾನಾಗಲೇ ಹೇಳಿದ್ನಲ್ಲ ಬೇಗ ಹೋಗೋಣ ಅಂತ. ಮಳೆ ಬಿಟ್ಟರೆ ನಾನು ಯಾವುದಾದ್ರೂ ಬಸ್ ಹತ್ಕೊಂಡು ಮೈಸೂರಿಗೆ ಹೋಗ್ತೀನಿ. ಹಾಳಾದ್ದು ಈ ಮಳೆ ಇನ್ನೂ ಬಿಡ್ತಾನೇ ಇಲ್ಲ. ಕೊನೆಯ ವಾಕ್ಯವನ್ನು ತನ್ನಲ್ಲೇ ಎಂಬಂತೆ ಗೊಣಗಿಕೊಂಡಳು ಇಚ್ಛಾ. ನಿಜವಾಗ್ಲೂ ನಾನು ಹಾಗೆ ಪ್ಲ್ಯಾನ್ ಮಾಡಿಲ್ಲ ಇಚ್ಛಾ. ಬೇಕಾಗಿ ಬಂದರೆ ಒಂದು ಸೆಟ್ ಡ್ರೆಸ್ ಇರಲಿ ಅಂತ ನಾನು ಹೇಳಿದೆ ಅಷ್ಟೇ. ನೋಡು, ಅವರಿಬ್ಬರು ಏನೂ ಹೇಳ್ತಾ ಇಲ್ಲ. ನೀನೇ ತಕರಾರು ತೆಗಿತಾ ಇರೋದು. ನೀನು ಹೇಳೋದು ನೋಡಿದರೆ ನಾನು ಬೇಕು ಅಂತ ಮಳೆ ಬರಿಸಿದ್ದೀನಿ ಅಂತ ಹೇಳ್ತಾ ಇದ್ದೀಯಾ? ನಾನಾ ಮಳೆ ಬರೋ ಹಾಗೆ ಮಾಡಿದ್ದು? ಇವತ್ತು ನಿಜವಾಗ್ಲೂ ಮಳೆ ಬರುತ್ತೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಇದು ಕಾಕತಾಳೀಯ ಅಷ್ಟೇ. ಈ ಮಳೆಯಲ್ಲಿ ನೀನು ಎಲ್ಲೂ ಹೋಗೋ ಹಾಗೆ ಇಲ್ಲ. ನೀನು ಹೋಗ್ತೀನಿ ಅಂದರೂ ನಿನ್ನ ಬಿಡೋರು ಯಾರು? ನಾವು 3 ಜನನೂ ನಿನ್ನ ಹೋಗೋಕೆ ಬಿಡೋದೇ ಇಲ್ಲ. ಆಯುಷ್ ಅವರಿಬ್ಬರ ಪರವಾಗಿಯೂ ಮಾತಾಡಿದ. ನೀನ್ಯಾಕೆ 2 ಡಬಲ್ ಬೆಡ್ರೂಮ್ ಬುಕ್ ಮಾಡಿಕೊಂಡೆ? 1 ಡಬಲ್ ಬೆಡ್ರೂಮ್ 2 ಸಿಂಗಲ್ ಬೆಡ್ರೂಮ್ ಸಿಗಲಿಲ್ವಾ? ನೀನು ಬೇಕಂತಲೇ ಪ್ಲ್ಯಾನ್ ಮಾಡಿಕೊಂಡೆ ಇದೆಲ್ಲ ಮಾಡ್ತಾ ಇರೋದು. ಇಚ್ಛಾಗೆ ಆಯುಷ್ ಮೇಲೆ ಸಿಟ್ಟು ಬಂದಿತ್ತು. ಅವನು ಬೇಕೆಂದೇ ಮಾಡುತ್ತಿದ್ದಾನೆ ಎಂದು ಅವನ ಮೇಲೆ ರೇಗಿದ್ದಳು. ಹಾಗಲ್ವೇ? ಈಗ ಸಿಕ್ಕಿರೋ ಬೆಡ್ರೂಮ್ ಬೇಡ ಅಂತ ಬಿಟ್ಟರೆ ಬೇರೆ ಯಾರೋ ಅದನ್ನು ಬುಕ್ ಮಾಡ್ಕೋತಾರೆ. ಆಮೇಲೆ ಏನೂ ಸಿಗಲ್ಲ ಅಷ್ಟೇ. ರಾತ್ರಿ ಪೂರ್ತಿ ಹೀಗೆ ಚಳೀಲಿ ಹೊರಗೆ ನಿಂತ್ಕೋಬೇಕಾಗುತ್ತೆ. ಆದರೆ ಇಚ್ಛಾ ಅವನ ಮಾತು ಕೇಳಲು ತಯಾರಿರಲಿಲ್ಲ. ಅನ್ವಿತಾ ದಿಶಾ ಕೂಡ ಅವನ ಮಾತನ್ನು ಅನುಮೋದಿಸಿದ್ದರು. ಮಳೆ ಸತತವಾಗಿ ಹೊಡೆಯುತ್ತಲೇ ಇತ್ತು. ಎಲ್ಲಿ ನೋಡಿದರೂ ಜಲಾವೃತ ಆಗಿತ್ತು. ಅವರೆಲ್ಲರೂ ಅಂದು ರಾತ್ರಿ ಅಲ್ಲೇ ತಂಗಿ ಮರುದಿನ ಬೆಳಗಿನ ಜಾವ ಮೈಸೂರಿನತ್ತ ಪ್ರಯಾಣ ಬೆಳೆಸಿದ್ದರು. ಬೆಳಗ್ಗೆ ಬೇಗ ಹೊರಟಿದ್ದರಿಂದ ಅಂದು ಎಲ್ಲರಿಗೂ ಆಫೀಸಿಗೆ ಹೋಗಲು ಸಾಧ್ಯವಾಗಿತ್ತು. ದಿನಗಳು ಉರುಳಿದವು. ಅದೊಂದು ದಿನ ಬೆಳಗ್ಗೆ ಎದ್ದ ತಕ್ಷಣ ಇಚ್ಛಾಗೆ ವಾಂತಿಯಾಗತೊಡಗಿತ್ತು. ಹೊಟ್ಟೆಯಲ್ಲೇನೋ ಸಂಕಟ. ತಡೆಯಲಾಗುತ್ತಿರಲಿಲ್ಲ ಇಚ್ಛಾಗೆ. ಈಶಾ ಹೋಗಿ ತಾಯಿಗೆ ವಿಷಯ ತಿಳಿಸಿದಳು. ಅಮ್ಮ, ಇಚ್ಛಾ ವಾಮಿಟ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ದಾಳೆ. ನಾನವತ್ತು ಅವಳು ಮಡಿಕೇರಿಗೆ ಹೋಗುವಾಗಲೇ ಹೇಳಿಲ್ವಾ ಏನಾದರೂ ಹೆಚ್ಚು ಕಡಿಮೆ ಮಾಡಿಕೊಂಡು ಬರ್ತಾಳೆ ಅಂತ? ಅದು ಸತ್ಯ ಆಗೋಯ್ತು. ಅದಕ್ಕೆ ಅವಳು ಆಯುಷ್ ಜೊತೆ ಹೋಗಿ ನೈಟ್ ಉಳ್ಕೊಂಡು ಬಂದಿರೋದು. ಅವರಿಬ್ಬರು ಚೆನ್ನಾಗಿ ಮಜಾ ಮಾಡಿಕೊಂಡು ಬಂದಿದ್ದಾರೆ. ಅವರಿಬ್ಬರು ಮಡಿಕೇರಿಗೆ ಹೋಗಿ ಬಂದು 1 ತಿಂಗಳ ಮೇಲೆ ಆಗಿ ಹೋಯ್ತಲ್ಲ. ನನ್ನ ಬಗ್ಗೆ ಇಲ್ಲಸಲ್ಲದೆಲ್ಲ ಹೇಳಿದ್ಲು. ಈಗ ಅವಳು ಮಾಡಬಾರದು ಮಾಡಿಕೊಂಡು ಬಂದ್ಬಿಟ್ಟಿದ್ದಾಳೆ. ಅದರ ಪ್ರತಿಫಲ ಅವಳ ಹೊಟ್ಟೆಯಲ್ಲಿ ಬೆಳೀತಾ ಇದೆ. ಈಗೇನು ಹೇಳ್ತೀಯ ಅಮ್ಮ? ಬೇಕಾದರೆ ನೀನೇ ನೋಡು ಬಾ. ತಾಯಿಯನ್ನು ಕರೆದಳು ಈಶಾ. ಈಶಾಳ ಮಾತನ್ನು ಅರಗಿಸಿಕೊಳ್ಳಲಾಗುತ್ತಿಲ್ಲ ಗೀತಾಗೆ. ಅಂದರೆ ಇಚ್ಛಾ, ಈ ಹುಡುಗಿ ಹೋಗಿ ಅದೇನು ಮಾಡಿಕೊಂಡು ಬಂದಳೋ? ಇನ್ನು ಪತಿಗೆ ಈ ವಿಷಯ ಗೊತ್ತಾದರೆ ಅವರು ಅದನ್ನು ಹೇಗೆ ಸ್ವೀಕರಿಸುತ್ತಾರೋ? ಅವರ ಆತಂಕ ಕ್ಷಣದಿಂದ ಕ್ಷಣಕ್ಕೆ ಹೆಚ್ಚಾಗತೊಡಗಿತು. ಅವರು ಕೂಡಲೇ ರೂಮಿನತ್ತ ಧಾವಿಸಿ ಬಂದರು. ಇಚ್ಛಾಗೆ ತುಂಬ ಸುಸ್ತಾಗಿತ್ತು. ಹೊಟ್ಟೆಯಲ್ಲಿ ಹೇಳಿಕೊಳ್ಳಲಾಗದಂತಹ ಸಂಕಟ. ಕಣ್ಣಲ್ಲಿ ನೀರು ತುಂಬಿ ಕಣ್ಣೀರು ಹರಿಯಲಾರಂಭಿಸಿತು. ಅಸಹಾಯಕ ಪರಿಸ್ಥಿತಿಯಲ್ಲಿದ್ದಳು ಇಚ್ಛಾ. ಗೀತಾ ರೂಮು ಪ್ರವೇಶಿಸುತ್ತಿದ್ದಂತೆಯೇ ಇಚ್ಛಾಗೆ ಮತ್ತೊಮ್ಮೆ ವಾಕರಿಕೆ ಬಂತು. ಮತ್ತೆ ವಾಂತಿಯಾಗತೊಡಗಿತು. ಅಂದರೆ ಇಚ್ಛಾ ಈಗ ಈಶಾ ಹೇಳಿದಂತೆ ಏನಾದರೂ
ಮುಂದೆ ಯೋಚಿಸಲಾಗಲಿಲ್ಲ ಗೀತಾ ಅವರಿಗೆ. ಇಚ್ಛಾ ಮೇಲೆ ಎಲ್ಲಿಲ್ಲದ ಸಿಟ್ಟು ಬಂದಿತ್ತು ಗೀತಾಗೆ. ಬಾಯಿಯಲ್ಲಿ ಮಾತಾಡುವ ಮೊದಲು ಕೈ ಕೆಲಸ ಮಾಡಿತ್ತು. ಅವಳ ಕೆನ್ನೆಗೆ ಎರಡೂ ಬಿಗಿದು ಬಿಟ್ಟಿದ್ದರು. ಆವತ್ತು ಮಡಿಕೇರಿಗೆ ಅಂತ ಹೋಗಿ ಏನೇನು ಮಾಡ್ಕೊಂಡು ಬಂದೆ ಹೇಳು. ಇದಕ್ಕೆಲ್ಲ ಕಾರಣ ಯಾರು? ಆ ಆಯುಷ್ ತಾನೆ. ಅವನಿಗೆ ಈಗಲೇ ಕರೆ ಮಾಡಿ ಬರೋಕೆ ಹೇಳು. ನೀನವನಿಗೆ ಕರೆ ಮಾಡಿ ಬರೋಕೆ ಹೇಳ್ತೀಯೋ ಅಲ್ಲ ನಾನೇ ಕರೆ ಮಾಡ್ಲೋ? ಕೇಳಿದರು ಗೀತಾ. ಇಚ್ಛಾಗೆ ಒಂದು ಕಡೆ ವಾಂತಿಯಾಗುತ್ತಿದೆ, ಇನ್ನೊಂದು ಕಡೆ ಹೊಟ್ಟೆಯಲ್ಲಿ ಹೇಳಿಕೊಳ್ಳಲಾಗದಂತಹ ಸಂಕಟ. ಮೊದಲೇ ಅಳುತ್ತಿದ್ದಳು. ತಾಯಿಯ ಏಟಿನ ನೋವು ತಾಳಿಕೊಳ್ಳಲಾಗುತ್ತಿಲ್ಲ ಅವಳಿಂದ. ಇಂತಹ ಸ್ಥಿತಿಯಲ್ಲಿ ಆಯುಷ್ಗೆ ಕರೆ ಮಾಡಿ ಮಾತಾಡಲು ಅವಳಿಂದ ಸಾಧ್ಯವೇ ಇರಲಿಲ್ಲ. ನಿಂಗವನಿಗೆ ಕರೆ ಮಾಡೋಕೆ ಆಗ್ತಿಲ್ಲ ಅಲ್ವಾ? ಹೇಗೆ ಮಾಡ್ತೀಯಾ? ಯಾವ ಬಾಯಿಯಿಂದ ಮಾಡ್ತೀಯಾ? ತೂ ಮಾನ ಕೆಟ್ಟವಳೆ. ನಮ್ಮ ಮನೆ ಮರ್ಯಾದೆ ತೆಗೆಯೋಕೆ ಅಂತಾನೆ ಹುಟ್ಟಿದ್ದಿ. ನೀನು ಕರೆ ಮಾಡದೇ ಇದ್ರೆ ಬೇಡ, ನಾನು ಅವನಿಗೆ ಕರೆ ಮಾಡಿ ಹೇಳ್ತೀನಿ. ತಾಯಿಯ ಕೋಪಕ್ಕೆ ಕಾರಣವೇನು ಅರ್ಥವಾಗುತ್ತಿಲ್ಲ ಇಚ್ಛಾಗೆ. ಇಚ್ಛಾಳ ಸೆಲ್ಫೋನ್ ತೆಗೆದು ಅದರಿಂದ ಆಯುಷ್ನ ನಂಬರ್ ತೆಗೆದುಕೊಂಡಳು ಇಶಾ. ಗೀತಾ ಅವರು ಆಯುಷ್ಗೆ ಕರೆ ಮಾಡಿದರು. ಆದರೆ ಆಯುಷ್ ಅವರ ಕರೆ ಸ್ವೀಕರಿಸಲಿಲ್ಲ. ಆಗ ಇಶಾ ಹೇಳಿದಳು, ನಾನು ಅಂದ್ಕೊಂಡಿದ್ದೆ ಅವನು ಕರೆ ಸ್ವೀಕರಿಸಲ್ಲ ಅಂತ. ಹಾಗೆ ಆಯಿತು ನೋಡು. ಗೀತಾ ಅವರು ತುಂಬ ಆತಂಕಗೊಂಡಿದ್ದರು. ಮಗಳ ಮಾತು ಕೇಳಿ ಅವರಿಗೆ ಸಹಿಸಲಾಗಲಿಲ್ಲ. ನೀನು ಸ್ವಲ್ಪ ಸುಮ್ಮನೆ ಇರ್ತೀಯಾ? ನಾನು ಮತ್ತೆ ಮತ್ತೆ ಟ್ರೈ ಮಾಡ್ತೀನಿ. ಇಲ್ಲಾಂದರೆ ಅವನಿಗೆ ಒಂದು ಮೆಸೇಜ್ ಹಾಕ್ತೀನಿ. ಅವನೀಗ ಬರಲೇಬೇಕು. ನಮ್ಮ ಮರ್ಯಾದೆ ಹೋಗೋ ಮೊದಲೇ ಅವನ ಜೊತೆ ಇವಳ ಮದುವೆ ಮಾಡಿಸಿ ಬಿಡಬೇಕು. ನಿಮ್ಮಪ್ಪ ಇದನ್ನು ಹೇಗೆ ಸ್ವೀಕರಿಸ್ತಾರೋ ಅಂತ ನನಗೆ ತುಂಬ ಆತಂಕ ಆಗ್ತಾ ಇದೆ. ಆಯುಷ್ ಕರೆ ಸ್ವೀಕರಿಸಿದ್ದರಿಂದ ಗೀತಾ ಅವರು ಅವನಿಗೆ ಮೆಸೇಜ್ ಕಳಿಸಿದ್ದರು. ಇಚ್ಛಾ ಮತ್ತು ಆಯುಷ್ ಮದುವೆ ಮಾಡಿಸುವುದೇ ಇದಕ್ಕೆ ಪರಿಹಾರ ಎಂದು ಅಂದುಕೊಂಡಿದ್ದರು ಗೀತಾ. ಅಷ್ಟರಲ್ಲಿ ಇಚ್ಛಾಗೆ ಮತ್ತೊಮ್ಮೆ ವಾಂತಿಯಾಯಿತು. ಅವಳಿಗೆ ಬಾಯಿಗೆ ನೀರು ಹಾಕಲು ಸಾಧ್ಯವಾಗುತ್ತಿಲ್ಲ. ಸಂಕಟದಿಂದ ಒದ್ದಾಡುತ್ತಿದ್ದಳು ಇಚ್ಛಾ. ಅವಳಿಂದ ಮಾತನಾಡಲಾಗುತ್ತಿಲ್ಲ. ಸಂಕಟ ತಡೆಯಲಾರದೆ ಇಚ್ಛಾಳೆ ತಾಯಿಯ ಬಳಿ ಹೇಳಿದಳು, ಅಮ್ಮ, ನನಗೆ ಸಂಕಟ ತಡೆಯೋಕ್ಕಾಗ್ತಿಲ್ಲ. ಹಾಸ್ಪಿಟಲ್ಗೆ ಹೋಗೋಣ. ನೋವಿನಿಂದ ತಡೆದು ಬಂದಿತ್ತು ಅವಳ ಸ್ವರ. ಆದರೆ ಗೀತಾ ಆಯುಷ್ನ ಕರೆಗಾಗಿ ಕಾಯುತ್ತಾ ಕುಳಿತಿದ್ದರು. ನನ್ನ ವಾಯ್ಸ್ ಇನ್ನೂ ಸರಿಯಾಗಿಲ್ಲ. ಕೇಳೋಕ್ಕಾಗದೇ ಇದ್ದರೆ ಮ್ಯೂಟ್ ಮಾಡಿಕೊಂಡು ಕತೆ ಓದ್ಕೊಳ್ಳಿ. ಸಾರಿ ಫಾರ್ ದ ಇನ್ಕನ್ವೀನಿಯನ್ಸ್. ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು. ವೀಕ್ಷಕರೇ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.